ನಮಸ್ಕಾರ. ಕಿಚನ್ಗೆ ಯೂಸ್ಫುಲ್ ಆಗುವಂಥ ಒಂದು ಕೆಲವೊಂದು ಟಿಪ್ಸನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಡೈಲಿ ಲೈಫಲ್ಲಿ ಇರುವಂತಹ ಕಿಚನ್ ಹ್ಯಾಕ್ಸ್ಗಳನ್ನ ಇವತ್ತು ನಾನು ನಿಮಗೆ ಮುಂದೆ ತಂದಿದ್ದೀನಿ. ಟಿಲ್ ಎಂಡ್ ತನಕ ವಿಡಿಯೋ ನೋಡಿ. ಅದರಲ್ಲಿ ಫಸ್ಟ್ ಹ್ಯಾಕ್ ಬಂದು ನಿಂಬೆಹಣ್ಣು. ನಿಂಬೆಹಣ್ಣನ್ನು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು. ಅದರಲ್ಲಿ ತುಂಬ ಚೆನ್ನಾಗಿ ಅದು ತಾಜಾತನ ಕಳ್ಕೊಬಾರ್ದು ಅನ್ನೋದಾದರೆ ನೀವು ಈ ರೀತಿಯಾಗಿ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಯೂಸ್ ಮಾಡಿ ಅದನ್ನು ರೋಲ್ ಮಾಡಿ ಇಟ್ಕೊಂಡ್ರಿ ಒಂದು ಬಾಕ್ಸ್ಗೆ. ಸೊ ತುಂಬ ದಿನ ಸ್ಟೋರ್ ಆಗಿ ಇಟ್ಕೊಳ್ಳುತ್ತೆ. ನಾವು ನಿಂಬೆಹಣ್ಣಂತೂ ಅರ್ಧಂಬರ್ಧ ಯೂಸ್ ಮಾಡೋಕ್ಕಾಗಲ್ಲ, ಹೋಲ್ ನಿಂಬೆಹಣ್ಣು ಯೂಸ್ ಮಾಡ್ಕೋಬೇಕು. ಸೊ ಅರ್ಧ ನಿಂಬೆಹಣ್ಣ ಕೂಡ ಈ ರೀತಿ ಸುತ್ತು ಇಡೋದ್ರಿಂದ ಕೂಡ ಅದು ಕೆಡೋಗುತ್ತೆ. ಬಟ್ ಹೋಲ್ ನಿಂಬೆಹಣ್ಣು ಇರುತ್ತಲ್ಲ, ಒಂದು ಉಂಡೆ ನಿಂಬೆಹಣ್ಣ ಈ ರೀತಿ ಕಟ್ಟಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ನೀವು ಇಟ್ಕೋಬಹುದು. ಇನ್ನು ಹೆಗ್ನ ನೀವು ತುಂಬ ಜನ ಟ್ರಾವೆಲ್ ಮಾಡಬೇಕು ಅಥವಾ ಎಲ್ಲಾದರೂ ತೊಗೊಂಡು ಹೋಗಬೇಕು ಅಂದಾಗ ಸೊ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇರುತ್ತಲ್ಲ, ಈ ಪ್ಲಾಸ್ಟಿಕ್ ಕಂಟೈನರ್ಗೆ ಸೊ ವೇಸ್ಟ್ ಪೇಪರ್ ಅಥವಾ ಈ ರೀತಿಯಾದ ವೇಸ್ಟ್ ಡಸ್ಟ್ ಇದೆ ನನ್ನ ಹತ್ರ. ಸೊ ಒಂದು ಡಸ್ಟ್ ಅಂತ ಹೇಳ್ಬೋದು ಇದನ್ನು. ಸೊ ಡಸ್ಟನ್ನು ಹಾಕಿ ನಾನು ಅದರೊಳಗೆ ಮೊಟ್ಟೆನ ಹಾಕ್ಕೊಂಡು ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಯಾವುದೇ ರೀತಿ ಒಡೆಯೋದಾಗಲಿ, ಕವರ್ಗೆಲ್ಲ ಹಾಕಿದ್ರೆ ಎಗ್ ಒಡೆದೋಗುತ್ತೆ ಅಲ್ವಾ, ಈ ರೀತಿಯಾಗಿ ಸ್ಟೋರ್ ಮಾಡಿ ಕೂಡ ನೀವು ಇಟ್ಕೋಬಹುದು. ಸೊ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಟ್ರಾವೆಲಿಂಗ್ಸು ಎಗ್ನ ಕ್ಯಾರಿ ಮಾಡಬೇಕು ಅಂದಾಗ ಸೊ ಈ ರೀತಿಯಾಗಿ ಇಟ್ಕೊಂಡು ಹೋಗೋದು. ನಾನಿಲ್ಲಿ ಒಂದು 4-5 ಮೊಟ್ಟೆಗಳನ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಕೂಡ ಟ್ರಾವೆಲ್ ಮಾಡ್ತಿರ್ತೀವಿ ಅಥವಾ ನಮಗೆ ಎಗ್ ಆಮ್ಲೆಟ್ ಎಲ್ಲ ಸಡನ್ನಾಗಿ ಬೇಗನೆ ಬೇಕು ಅಂದಾಗ ಈ ರೀತಿ ವಿತೌಟ್ ಫ್ರಿಜ್ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಇಡಬಾರ್ದು, ಆಲ್ಮೋಸ್ಟ್ ಆಚೆನೇ ಇಟ್ಕೊಳ್ಳಿ. ಆಚೆನೇ ಇಟ್ಟರು ಮೊಟ್ಟೆ ಹಾಗೇ ಇರುತ್ತೆ. ಸೊ ಒಂದು ಸ್ವಲ್ಪನೂ ಅಲ್ಗಾಡೋದಾಗಲಿ ಏನೂ ಆಗಿರಲ್ಲ. ಸೊ ಅದು ಪ್ಲಾಸ್ಟಿಕ್ ಕಂಟೈನರ್ಲಿ ಇದನ್ನು ನೀಟಾಗಿ ಬಾಕ್ಸ್ನ ಕವರ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಸಿಂಕ್ ಯಾವಾಗಲೂ ಕೂಡ ಡಿಮ್ ಆಗಿರುತ್ತೆ. ಏನಪ್ಪ ಮಾಡಬೇಕು ಇದಕ್ಕೆ ಅನ್ನೋದಾದರೆ ಸೊ ನೀವು ವಾಶ್ ಮಾಡಬೇಕಾ ಬಿಫೋರ್ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾಯಿದ್ದೀನಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಬೇಕಿಂಗ್ ಸೋಡಾ ಹಾಕಿದ್ರೆ ತುಂಬ ಚೆನ್ನಾಗಿ ಅದು ಕ್ಲೀನಾಗಿ ಹೋಗುತ್ತೆ. ವೇಸ್ಟ್ ಆಗಿರೋ ನಿಂಬೆಹಣ್ಣು ಪಾರ್ಟ್ ಇರುತ್ತಲ್ಲ, ಸೊ ವೇಸ್ಟ್ ಆಗಿರೋ ನಿಂಬೆಹಣ್ಣು ಪಾರ್ಟ್ನ ಎಸಿದೇನೆ ನೀವು ಇದನ್ನು ಆ ಬೇಕಿಂಗ್ ಸೋಡಾದಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಸ್ಟೀಲಲ್ಲಿರುವಂಥ ಎಷ್ಟೇ ಇದರಿಂದ ನಿಂಬೆಹಣ್ಣು ಹಾಕಿರೋದ್ರಿಂದ ನಾವು ಎಷ್ಟೇ ಬ್ಯಾಕ್ಟೀರಿಯಾಸ್ ಇದ್ರೂ ಕೂಡ ಕಿಲ್ ಆಗುತ್ತೆ. ಸೊ ಡೈರೆಕ್ಟಾಗಿ ಅದು ವಾಶ್ ಮಾಡೋದ್ರಿಂದ ನಿಂಬೆಹಣ್ಣು ಹಾಕಿ ಅದ್ರ ಶೈನಿಂಗ್ ಕೂಡ ಚೆನ್ನಾಗಾಗುತ್ತೆ. ಸೊ ಪ್ರತಿಯೊಂದು ಮೂಲೆಗೂ ಕೂಡ ನೀವು ನಿಂಬೆಹಣ್ಣಲ್ಲಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಸಿಂಕ್ ನಾವು ಎಷ್ಟೇ ತೊಳಿತಾ ಇದ್ರೂ ಎವ್ರಿಡೇ ನಾವು ಕ್ಲೀನ್ ಮಾಡ್ತಿದ್ರು ಇರುತ್ತೆ. ಸೊ ನೀವು 2 ಡೇಸ್ 3 ಡೇಸ್ ಒಂದ್ಸಲ ಈ ಥರ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾಸ್ ಕೂಡ ಹೋಗುತ್ತೆ. ಸಿಂಕ್ ಕೂಡ ಎಂದಿನಂತೆ ಫಳ ಅಂತ ಹೇಳಿ ಹೊಳೆಯುತ್ತೆ. ಸೊ ಸುತ್ತಲೂ ಸಿಂಕ್ ಮಾತ್ರ ಅಲ್ಲ, ಸಿಂಕ್ ಸುತ್ತಲಿರುವಂಥದ್ದನ್ನು ನೀವು ಕೂಡ ಇನ್ಕ್ಲೂಡಿಂಗ್ ನಲ್ಲಿ ಕೂಡ ಸೇರಿಸಿ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಫಸ್ಟಿಗೆ ನಿಂಬೆಹಣ್ಣೆಲ್ಲ ರಸಗಳನ್ನ ಹಾಕಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಫುಲ್ಲೂ ನಾನು ಇದಕ್ಕೆ ಅಂತಲೇ ಯೂಸ್ ಮಾಡ್ಕೊಂಡಿದ್ದೀನಿ. ವೇಸ್ಟ್ ಅದು ಆ್ಯಕ್ಚುಲಿ ಅರ್ಧ ಸ್ವಲ್ಪ ಇತ್ತು ರಸ, ಹಾಗಾಗಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಂಬೆಹಣ್ಣು ಹಾಕಿದ ತಕ್ಷಣ ಸೋಡಾಗೆ ಆ್ಯಂಡ್ ಬೇಕಿಂಗ್ ಸೋಡಾ ಅಲ್ಲ, ಸೊ ಹಾಗಾಗಿ ಅದು ರಿಯಾಕ್ಷನ್ ಆಗಿ ಶುಗರ್ ಆಗುತ್ತೆ. ಸೊ ನೀಟಾಗಿ ಅದನ್ನು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ. ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಲಿಕ್ವಿಡೆಲ್ಲ ಹಾಕ್ಕೊಂಡು ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಸಿಂಕ್ ಸೂಪರಾಗಿ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಲಿಕ್ವಿಡ್ ಯೂಸ್ ಮಾಡಿ, ವಿಮ್ ಲಿಕ್ವಿಡ್ ಬರುತ್ತಲ್ಲ ಆ ರೀತಿಯಾಗಿ ಯೂಸ್ ಮಾಡಿ ಸಿಂಕ್ನ ಕ್ಲೀನ್ ಮಾಡೋದ್ರಿಂದ ಕ್ವಿಕ್ಕಾಗಿ ಕ್ಲೀನ್ ಆಗುತ್ತೆ. ಅದ್ರ ಜೊತೆಗೆ ಬ್ಯಾಕ್ಟೀರಿಯಾಸ್ ಎಲ್ಲ ನೀಟಾಗಿ ವಾಶ್ ಆಗುತ್ತೆ. ನೋಡಿ ಕಂಪ್ಲೀಟಾಗಿ ನಾನೀಗ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಲಿಕ್ವಿಡ್ ಯೂಸ್ ಮಾಡ್ತೀನಿ ಸಿಂಕೆಲ್ಲ ಕ್ಲೀನ್ ಮಾಡೋಕ್ಕೆ. ಬಟ್ ಸ್ಕ್ರಬ್ಬಿಂಗ್ ಅಂತ ಬಂದಾಗ ನಾನು ಪಾತ್ರೆಗಳ ಸೋಪನ್ನು ಯೂಸ್ ಮಾಡ್ತೀನಿ. ಸೊ ನೀಟಾಗಿ ಕ್ಲೀನಾಗಿ ಇವಾಗ ವಾಶ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದು ನಾವು ತುಂಬ ಪ್ಯಾಕೆಟ್ಸ್ಗಳಲ್ಲಿ ಯೂಸ್ ಮಾಡಿ ಹಾಗೆ ಇಟ್ಬಿಟ್ಟಿರ್ತೀವಿ. ಸೊ ಎಷ್ಟೊಂದು ಸಲ ನಾವು ಅದು ಬಿದೋಗೋ ಚಾನ್ಸಸ್ ಇರುತ್ತೆ. ಎಷ್ಟೊಂದು ಸಲ ಫ್ರಿಜ್ಜಲ್ಲಿ ಅದೆಲ್ಲ ಬಿದೋಗೋ ಚಾನ್ಸಸ್ ಅಂತೂ ಇರುತ್ತೆ, ಉದುರೋಗುತ್ತೆ. ಹಾಗಾಗಿ ಇದೊಂದು ಕಂಟೈನರ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಒಡೆದಿರೋ ಪ್ಯಾಕೆಟ್ಸ್ಗಳನ್ನ ಇಟ್ಕೊಂಡ್ರೆ ಸೊ ಈಸಿಯಾಗಿ ಕೂಡ ಸಿಗುತ್ತೆ. ನಾವು ಏನೆಲ್ಲ ಬೇಕು ಅಂದ ತಕ್ಷಣ ಎತ್ಕೋಬಹುದು. ಇನ್ನು ಕಾಳುಗಳು ಬೇಗನೆ ಕೆಡ್ತಾ ಇರುತ್ತಲ್ವ, ಸೊ ಕೆಡಬಾರ್ದು ಅನ್ನೋ ಉದ್ದೇಶದಿಂದಲೇ ನಾನಿವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಘಾಟಿಗೆ ಹುಳಗಳು ಅಷ್ಟಾಗಿ ಬರೋದಿಲ್ಲ, ಹಾಗಾಗಿ ಇದು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಕೆಲವಷ್ಟು ಕಾಳುಗಳನ್ನು ನಾವು ರೆಫ್ರಿಜರೇಟರ್ಗೆ ಫ್ರೀಸ್ ಮಾಡೋದು ಇಟ್ಕೊಳ್ಳೋದ್ರಿಂದನೂ ಕಾಳುಗಳು ಬೇಗ ಕೆಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದು ತುಂಬ ಜನ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣೀರು ಬರ್ತಾ ಇರುತ್ತೆ, ಕಣ್ಣು ಉರಿ ಅಂತ ಹೇಳ್ತಾ ಇರ್ತಾರೆ. ಈ ಟಿಪ್ ಫಾಲೋ ಮಾಡಿ, ಕಣ್ಣೇ ಉರಿಯಲ್ಲ. ತುಂಬ ಜಾಸ್ತಿ ಈರುಳ್ಳಿ ಕಟ್ ಮಾಡಬೇಕು ಅಂದಾಗ ಈ ಟಿಪ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಏನು ಮಾಡಬೇಕು ಅನ್ನೋದು ಸ್ವಲ್ಪ ಕಣ್ಣಲ್ಲಿ ನಿಮಗೆ ನೀರು ಹಾಕಲ್ಲ. ಏನು ಮಾಡಬೇಕು ಅಂದರೆ ಇದಕ್ಕೆ ವೆನಿಗರ್ ಅಥವಾ ಮನೇಲಿರುವಂಥ ಲೆಮನ್ ಎರಡರಲ್ಲಿ ಒಂದಾದ್ರೆ ಸರಿಯೇ. ಲೆಮನ್ನೆಲ್ಲ ಸ್ವಲ್ಪ ನಾನು ಲೆಮನ್ ಯೂಸ್ ಮಾಡ್ತಾಯಿದ್ದೀನಿ. ಲೆಮನ್ನ ಸ್ವಲ್ಪ ಪ್ಲೇಟ್ ಮೇಲೆ ಅಥವಾ ಕಟಿಂಗ್ ಮಾಡುವಂಥ ಟೇಬಲ್ ಮೇಲೆ ಅಡಬಿಟ್ಟು ಕೈಯಲ್ಲಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಆ ಜಾಗದಲ್ಲಿ ನೀವು ಈರುಳ್ಳಿ ಕಟ್ ಮಾಡ್ಕೊಳ್ಳೋದ್ರಿಂದ ಕಣ್ಣಂತೂ ಉರಿಯೋದೇ ಇಲ್ಲ. ಬಹಳ ಬೇಗ ಈರುಳ್ಳಿ ಕಟ್ ಮಾಡ್ತೀರಾ. ಅದರಲ್ಲೂ ತುಂಬ ಹೆಚ್ಚಿಗೆ ಈರುಳ್ಳಿ ಕಟ್ ಮಾಡಬೇಕು ಅನ್ನೋ ಸಂದರ್ಭ ಬಂದರೆ ಖಂಡಿತ ಟಿಪ್ನ ಫಾಲೋ ಮಾಡಿ, ಬೇಗನೆ ಆಗುತ್ತೆ. ಅದ್ರ ಜೊತೆ ಕಣ್ಣಂತೂ ಸ್ವಲ್ಪನೂ ಉರಿಯೋದಿಲ್ಲ.
ನೆಕ್ಸ್ಟ್ ಟಿಪ್ ಬಂದು ಕಿಚನ್ನ ಕ್ಲೀನ್ ಮಾಡೋಕ್ಕೆ ನಾವು ಕ್ಲಾತ್ಗಳು ಬೇಕಾಗುತ್ತೆ. ಅದರಲ್ಲಿ ಎಸ್ಪೆಷಲಿ ಯೂಸ್ ಆ್ಯಂಡ್ ಥ್ರೋ ಕ್ಲಾತ್ಗಳನ್ನೇ ನಾವು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಬಟ್ ಈ ರೀತಿ ಕ್ಲಾತ್ಗಳನ್ನ ಯೂಸ್ ಮಾಡೋದ್ರಿಂದ ನೀವು ರೀಯೂಸ್ ಕೂಡ ಮಾಡ್ಕೋಬೋದು. ಹೇಗೆ ಅನ್ನೋದಾದರೆ ಇದನ್ನು ವಾಷಬಲ್ ಕೂಡ ಇರುತ್ತೆ ಆ್ಯಂಡ್ ಈ ಥರ ಕ್ಲಾತ್ಗಳು ಸ್ವಲ್ಪ ಕಾಟನ್ ಟೈಪಲ್ಲಿ ಇರೋದ್ರಿಂದ ನೀವು ರೀಯೂಸ್ ಮಾಡ್ಕೋಬೋದು. ಬೇಗನೆ ಕೂಡ ನೀರನ್ನು ಹೀರ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ನೀವು ಇಟ್ಕೊಳ್ಳೋಕ್ಕೆ ಅಥವಾ ಅಡುಗೆ ಮಾಡಬೇಕಾದ್ರೆ ಹ್ಯಾಂಗಿಂಗ್ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಇದು ತುಂಬ ಯೂಸ್ಫುಲ್ ಆಗುವಂಥ ಮಲ್ಟಿ ಟ್ಯಾಲೆಂಟೆಡ್ ಈ ಥರ ಅಂತ ಒಂದು ಕ್ಲಾತ್ಗಳನ್ನ ತೊಗೊಳ್ಳಿ. ಇದು ಎಸ್ಪೆಷಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇಲ್ಲಾಂದರೆ ಮಾರ್ಟ್ಸ್ಗಳಲ್ಲೂ ಕೂಡ ಅವೈಲಬಿಲಿಟಿ ಇರುತ್ತೆ. ಇನ್ನು ಮೊಟ್ಟೆ ತಂದುಬಿಟ್ಟಿರ್ತೀವಿ ಮನೆಗೆ, ತುಂಬ ಗಲೀಜಾಗಿಬಿಟ್ಟಿರುತ್ತೆ ಆಚೆ ಕಡೆ. ಈ ರೀತಿಯಾಗಿ ಕೆಲವೊಮ್ಮೆ ಮೊಟ್ಟೆ ಕೂಡ ಒಡೆದೋಗಿ ಕೂಡ ಇದರ ಗಲೀಜೆಲ್ಲ ಆಗಿರುತ್ತಲ್ವ. ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ನಾನು ಸ್ವಲ್ಪ ವಾರ್ಮ್ ವಾಟರ್ಗೆ ಮೊಟ್ಟೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು 15 ನಿಮಿಷ ಬಿಟ್ಟ ಮೇಲೆ ನೀವು ಸಾಲ್ಟಲ್ಲಿ ತುಂಬಾ ಅಂಶಗಳಿರೋದ್ರಿಂದ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಸ್ ಇದ್ದರೆ ಅಥವಾ ಕೆಟ್ಟ ಧೂಳಲ್ಲಾದರೆ ಬೇಗನೆ ತೆಗೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ತೆಗೆದ ತಕ್ಷಣ ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಇದನ್ನು ನೀವು ಅಲ್ಲಿ ಡೈರೆಕ್ಟಾಗಿ ಬಾಯ್ಲ್ ಕೂಡ ಮಾಡ್ಬೋದು, ಇಲ್ಲ ಒಡೆದು ಕೂಡ ನೀವು ಕುಕ್ ಮಾಡ್ಕೋಬೋದು. ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಅಂದರೆ ನೆಕ್ಸ್ಟ್ ಟಾಪಿಕ್ ಬಂದು ತುಂಬ ಜನ ಕಿಚನಲ್ಲಿ ಆಯಿಲನ್ನು ಚೆಲ್ಲಿರ್ತೀವಿ. ಆಯಿಲ್ನ ಒರೆಸೋಕ್ಕೆ ಬಟ್ಟೆ ಬೇಕೇ ಬೇಕು, ಬಟ್ಟೆ ವಾಶ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ಸ್ ಅಂತೂ ತುಂಬ ಇರುತ್ತೆ. ಅಂಥ ಟೈಮಲ್ಲಿ ನೀವು ಕಿಚನಲ್ಲಿ ಈ ಟಿಶ್ಯೂ ಪೇಪರ್ನ ಇಟ್ಟಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೀಟಾಗಿ ಅದು ಬಂದುಬಿಡುತ್ತೆ ಆಯಿಲ್ ಜೊತೆ, ಟಿಶ್ಯೂ ಜೊತೆ. ಇಷ್ಟೇ ಅಲ್ಲ, ಯಾವುದೇ ಕಲೆಗಳಿದ್ರೂ ಸಹ ಬೇಗನೆ ಕ್ವಿಕ್ ಆಗುತ್ತೆ. ಸೊ ಜಸ್ಟ್ ಯೂಸ್ ಮಾಡಿ ಅದನ್ನ ಥ್ರೋ ಔಟ್ ಮಾಡೋದು. ಇದರಿಂದ ಬಟ್ಟೆ ಒಗೆಯೋ ಪ್ರಾಬ್ಲಮ್ಸ್ ಕೂಡ ಇರೋದಿಲ್ಲ. ಕೆಲವೊಮ್ಮೆ ಈ ಟಿಶ್ಯೂ ಯೂಸ್ ಮಾಡೋದ್ರಿಂದ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ ಫ್ಲೋರ್ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ಕಿಚನಲ್ಲಿ ಯಾವಾಗಲೂ ಒಂದು ಟಿಶ್ಯೂಗಳನ್ನ ಇಟ್ಕೊಂಡಿರಿ.